ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈಲ್ಸ್ ಯೂಟ್ಯೂಬ್ ಚಾನಲ್. ನಾವು ನಿಮ್ಮ ಚೈತ್ರ ಶ್ರೀನಿವಾಸ್. ಈಗಾಗಲೇ ನೀವು ತಮ್ಮನೇನಲ್ಲಿ ನೋಡಿರೋ ಹಾಗೆ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಿದೆ ಅನ್ಕೊಂತೀನಿ. ನಾವೀಗ ಹೋಗ್ತಾ ಇರೋದು ವಯನಾಡ್ಗೆ. ಸೊ ನಾವು ನೈಟೇ ಬಂದು ಮೈಸೂರಲ್ಲಿ ಸ್ಟೇ ಮಾಡಿದ್ರಿಂದ ಅಲ್ಲಿ ಮಾರ್ನಿಂಗ್ 5ಗೆ ಎದ್ದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಬಿಕಾಸ್ ನಾವು ಕಾಡಲ್ಲಿ ಹೋಗೋದ್ರಿಂದ ಪ್ರಾಣಿಗಳು ಸಿಗುತ್ತೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಜರ್ನಿಯಿಂದ ಸ್ಟಾರ್ಟ್ ಮಾಡೋಣ. ಹಿಂಗಾಗಿದ್ರಿಂದ ಕಾಡಲ್ಲಿ ಪ್ರಾಣಿ ಸಿಗುತ್ತೆ ಅಂತ ಬಂದ್ವಿ, ಬಟ್ ಯಾವುದೂ ಕಾಣಿಸ್ಲಿಲ್ಲ. ಆದರೆ ಖಾಲಿ ರೋಡ್ ಇದ್ದಿದ್ರಿಂದ ಡ್ರೈವ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಹೋದ್ವಿ. ನೀವು ನೋಡ್ತಾ ಇರ್ಬೋದು ಸರೌಂಡಿಂಗ್ ಎಷ್ಟು ಪ್ಲೆಸೆಂಟ್ ಆಗಿದೆ. ಆ ಪಕ್ಷಿಗಳು ಚಿಲಿಪಿಲಿ ಕಲರವ ಇದೆಲ್ಲ ಕೇಳ್ತಾ ಡ್ರೈವ್ ಮಾಡೋದಕ್ಕೇನೋ ಒಂಥರ ಖುಷಿ ಆಗುತ್ತೆ. ನಾವು ಹೋಗ್ತಾ ಬಂಡೀಪುರ್ ಫಾರೆಸ್ಟ್ ಮುಗಿಸಿ ಮುತ್ತುಂಗ ಫಾರೆಸ್ಟ್ಗೆ ಎಂಟರ್ ಆಗೋಕ್ಕೆ 4 ಕಿಲೋಮೀಟರ್ಸ್ ಅದ ಅನ್ನೋ ಟೈಮಲ್ಲಿ ಒಂದು ಟೆಂಪಲ್ ಸಿಗುತ್ತೆ, ಸೀತಾದೇವಿ ಹನುಮಾನ್ ಟೆಂಪಲ್. ಒಂದು ವಿಸಿಟ್ ಕೊಟ್ಟು ಹೋಗ್ಬೋದು ಹೋಗ್ತಾ ನೀವು. ಅಲ್ವಾ, ನೀವೀಗ ನೋಡ್ತಾ ಇರ್ಬೋದು ಸೀತಾದೇವಿ ಹನುಮಾನ್ ಟೆಂಪಲ್ ಎದುರುಗಡೆನೆ ನಿಮಗೆ ಶ್ರೀರಾಮ ಕ್ಷೇತ್ರ ಕಾಣಿಸುತ್ತೆ. ಅದನ್ನ ಕೂಡ ವಿಸಿಟ್ ಮಾಡಿ ಹೋಗ್ಬೋದು. ನಾವಿಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಹೆಡಕಲ್ ಕೇವ್ಸ್ ಕಡೆಗೆ. ಕೇವ್ಸ್ಗೆ ರೀಚ್ ಆಗೋಕ್ಕೂ ಮುಂಚೆ ಕೆಳಗಡೆನೆ ಪಾರ್ಕಿಂಗ್ ಟಿಕೆಟ್ಸ್ ತಗೊಬಂದ್ವಿ. ಇಲ್ಲಿ ಪಾರ್ಕಿಂಗಿಗೆ ಡಿಫ್ರೆಂಟ್ ಸ್ಲಾಟ್ಸ್ ಅಂದರೆ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಅಲಾಟ್ ಮಾಡಿಕೊಡ್ತಾರೆ. ನಾವು ಬೆಳಗ್ಗೆ ಬೇಗ ಬಂದಿದ್ದರಿಂದ ಕೇವ್ಸ್ಗೆ ನಿಯರ್ ಬೈ ಇರೋ ಒಂದು ಸ್ಲಾಟ್ ಸಿಕ್ಕಿತ್ತು. ಸೊ ಅಲ್ಲಿ ಪಾರ್ಕ್ ಮಾಡಿ ನಾವು ಹೋಗ್ಬೇಕಾದ್ರೆ ನಮಗೆ ಅಡ್ವೆಂಚರಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ತುಂಬ ಹಪ್ಪಿತ್ತು ಹೋಗ್ತಾ ನಮಗೆ. ನೀವೇ ನೋಡ್ತಾ ಇರ್ಬೋದು, ವಿಡಿಯೋಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರ್ಬೋದು, ಬಟ್ ತುಂಬ ಹಪ್ಪಿತ್ತು. ಕೇವ್ಸ್ ಎಲ್ಲಿದೆಪ್ಪ ಅಂತಂದರೆ ವಯನಾಡ್ನ ಅಂಬಲವಾಯಲ್ ಊರಿನ ಹತ್ರ ಇರೋ ಅಂಬಕಟ್ಟಿ ಬೆಟ್ಟದ ಮೇಲಿದೆ ಕೇವ್ಸ್. ಇದ್ರ ಅರ್ಥ ಏನಪ್ಪ ಅಂದರೆ 2 ದೊಡ್ಡ ಕಲ್ಲು ಬಂಡೆಗಳು ಕುಸಿದು ಅದ್ರ ಮಧ್ಯದಲ್ಲಿ ಫಾರ್ಮ್ ಆದಂಥ ಗುಹೆಗಳಿಗೆ ಹೆಡಕಲ್ ಕೇವ್ಸ್ ಅನ್ನೋದು ಹೇಗೆ ಪರಿಚಯ ಆಯ್ತಪ್ಪ ಅಂತ ಅಂದರೆ 1890ರಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಫ್ರೆಡ್ ಫ್ಯಾಸೆಟ್ ಅನ್ನೋರು ಬೇಟೆ ಆಡೋದಕ್ಕೋಸ್ಕರ ಈ ಜಾಗಕ್ಕೆ ಬರ್ತಾರೆ. ಈ ಜಾಗನ ನೋಡಿ ಇದ್ರ ಬಗ್ಗೆ ಸ್ಟಡಿ ಮಾಡಿ ಇದ್ರ ಬಗ್ಗೆ ಈ ಪ್ಲೇಸಸ್ ಪ್ರಾಮುಖ್ಯತೆಗಳನ್ನ ಅರ್ಥ ಮಾಡಿಕೊಂಡು ಇಲ್ಲಿನ ಕೇರಳದ ವಯನಾಡಿನ ಆರ್ಕಿಯಾಲಜಿಸ್ಟ್ಗಳಿಗೆ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ಅವರು ರಿಸರ್ಚ್ ಮಾಡಿದ ನಂತರ ಇದನ್ನ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿ ಅನೌನ್ಸ್ ಮಾಡ್ತಾರೆ. ಪಾರ್ಕಿಂಗ್ ಸ್ಲಾಟಿಂದ ಎಂಟ್ರೆನ್ಸ್ಗೆ ಆಲ್ಮೋಸ್ಟ್ 1 ರಿಂದ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನೀವು ಅಲ್ಲಿಗೆ ಬೈ ವಾಕೆ ಹೋಗಬೇಕು. ಯಾವುದೇ ರೀತಿಯಾದ ವೆಹಿಕಲ್ ಫೆಸಿಲಿಟೀಸ್ ಇರೋದಿಲ್ಲ. ನೀವು ಹಾಗೆ ಹೋಗ್ತಾ ದಾರಿಯಲ್ಲಿ ತುಂಬ ಅಂಗಡಿಗಳಿರುತ್ತೆ, ಅಲ್ಲಿಗೆ ಹೋಗಿ ಬೇಕಾದ್ರೆ ವಿಸಿಟ್ ಕೊಡ್ಬೋದು. ಅಲ್ಲಿ ಚಾಕ್ಲೇಟ್ಸು, ಸ್ಪೈಸಸ್ಸು, ಜ್ಯೂಟ್ ಬಾಕ್ಸ್ ತುಂಬ ಇರುತ್ತೆ, ನೀವು ವಿಸಿಟ್ ಮಾಡಿ ಹೋಗ್ಬೋದು. ಹಾಗೆ ಮುಂದೆ ಹೋಗ್ತಾ ನಿಮ್ಗೆ ಏನಾದ್ರು ಸುಸ್ತಾಯಿತು, ಹಸುವಾಗ್ತಿದೆ ಅಂತ ಅಂದರೆ ಅಲ್ಲಿರೋ ಅಂಗಡಿಗಳನ್ನ ವಿಸಿಟ್ ಮಾಡಿ ನೀವು ಮಜ್ಜಿಗೆ ಆಗಿರ್ಬೋದು, ಎಳ್ನೀರಾಗಿರ್ಬೋದು ತೊಗೋಬೋದು. ಅಥವಾ ಏನಾದ್ರು ತಿನ್ನಬೇಕು ಅಂದರೆ ತಿಂದು ಆರಾಮಾಗಿ ರೆಸ್ಟ್ ಮಾಡಿ ಮುಂದೆ ಹೋಗ್ಬೋದು. ಹೆಡಕಲ್ ಕೇವ್ಸ್ಗೆ ಬರೋ ಪ್ಲ್ಯಾನ್ ಮಾಡೋರು ಆದಷ್ಟು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಬೇಗ ಹೋಗಿ ಬೇಗ ಬಂದ್ಬಿಡ್ಬೋದು. ನೀವು ತುಂಬ ಮಧ್ಯಾಹ್ನ ಅನ್ನೋ ಆಗೋದ್ರೆ ಬಿಸಿಲು ಜಾಸ್ತಿ ಇರುತ್ತೆ, ನಿಮಗೂ ಅಷ್ಟೇ ಎನರ್ಜಿ ಇರಲ್ಲ, ತುಂಬ ಕಷ್ಟ ಆಗ್ಬೋದು. ಬೆಳಗ್ಗೆನೇ ಹೋಗಿ ಬಂದುಬಿಟ್ರೆ ಎನರ್ಜೆಟಿಕ್ಕಾಗಿ ಬೇಗ ಮುಗಿಸ್ಕೊಂಡು ಒಳ್ಳೆ ವ್ಯೂ ಕೂಡ ಸಿಗುತ್ತೆ, ನೋಡ್ಕೊಂಡು ಆರಾಮಾಗಿ ಬರ್ಬೋದು. ನೀವು ಈ ಹೆಡಕಲ್ ಕೇವ್ಸ್ಗೆ ಹೋಗೋದಕ್ಕೆ ಅಪ್ರಾಕ್ಸಿಮೇಟ್ಲಿ 45 ರಿಂದ 60 ನಿಮಿಷ ಬೇಕಾಗುತ್ತೆ. ನೀವು ಆರಾಮಾಗಿ ಹೋಗಿ ವ್ಯೂನ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಇಲ್ಲಿ ಈಗ ಹೇಳಿದಾಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ನಡ್ಕೊಂಡು ಬರ್ತಿದ್ದಾಗೆ ಮುಂದೆ ನಿಮಗೊಂದು ಎಂಟ್ರೆನ್ಸ್ ಸಿಗುತ್ತೆ. ಅಲ್ಲಿ ನೀವು ಟಿಕೆಟ್ಸ್ ಪರ್ಚೇಸ್ ಮಾಡಬೇಕಾಗತ್ತೆ. ನೀವೀಗ ನೋಡ್ತಿರ್ಬೋದು ಇನ್ನು ಸ್ವಲ್ಪ ದೂರದಲ್ಲೇ ನಮ್ಗೆ ಎಂಟ್ರೆನ್ಸ್ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಲೈನ್ಸ್
ರೀತಿ ಡಿವೈಡ್ ಮಾಡಿದಾರಲ್ಲ ಇದೇ ಎಂಟ್ರೆನ್ಸ್. ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಟಿಕೆಟ್ ಕೌಂಟರ್. ನೀವು ಅಲ್ಲೋಗಿ ಟಿಕೆಟ್ಸ್ ಗಳನ್ನ ತಗೋಬೇಕಾಗತ್ತೆ. ಅಡಲ್ಟ್ಸ್ಗೆ ಇಲ್ಲಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗೂ ಮಕ್ಕಳಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಕ್ಯಾಶ್, UPI ಹಾಗೂ ಕಾರ್ಡ್ ಮೂರಿಂದನೂ ಪೇಮೆಂಟ್ ಮಾಡ್ಬೋದು. ಹಾಗೆ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇರುತ್ತೆ, ಬೋತ್ ಜೆಂಟ್ಸ್ ಅಂಡ್ ವುಮೆನ್ಸ್. ನೀವು ಹೋಗಿ ಯೂಸ್ ಮಾಡ್ಕೋಬಹುದು, ಮೇಲೆಲ್ಲೂ ನಿಮಗೆ ಸಿಗೋದಿಲ್ಲ. ಹಾಗೆ ನೀವೇನಾದ್ರು ವಾಟರ್ ಬಾಟಲ್ಸ್ ಪ್ಲಾಸ್ಟಿಕ್ ತಗೊಂಡು ಹೋಗ್ತೀರಾ ಅಂದ್ರೆ 20 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು, ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಒಂದು ಬೋರ್ಡ್ ಡಿಸ್ಪ್ಲೇ ಮಾಡಿದ್ದಾರೆ. ಇದರಲ್ಲಿ ನೀವು ವಯನಾಡಲ್ಲಿ ಯಾವ್ಯಾವ ಪ್ಲೇಸ್ ನೋಡ್ಬೋದು ಅನ್ನೋದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡ್ಕೋಬಹುದು. ಆಕ್ಚುಲಿ ನಮ್ಮ ಎಡಗಲ್ ಕೇವ್ಸ್ನ ಹತ್ತೋದಕ್ಕೆ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಪ್ರಾಕ್ಸಿಮೇಟ್ 300 ಸ್ಟೆಪ್ಸ್ ಇರ್ಬೋದು. ನೀವು ನೋಡ್ತಾ ಇರ್ಬೋದು, ಹತ್ತುತ್ತಾ ಇದ್ದಾಗ ಸ್ಟೆಪ್ಸ್ ತುಂಬಾ ಈಸಿ, ಹತ್ತೋದಕ್ಕೆ ಏನು ಕಷ್ಟ ಆಗಲ್ಲ ಅನ್ನೋ ರೀತಿ ಇದೆ, ಈಸಿ ಆಗಿದೆ. ಹತ್ತುತ್ತಾ ಮೇ ಬಿ ನಿಮಗೆ ಡಿಫಿಕಲ್ಟಿ ಗೊತ್ತಾಗ್ಬೋದು. ನೀವು ನೋಡ್ತಾ ಇರ್ಬೋದು, ಸುತ್ತ ಕಾಡಿದ್ದಾಗಿದೆ. ಸ್ಟೆಪ್ಸ್ ಇದೆ ಅನ್ನೋದು ಬಿಟ್ಟರೆ ಲಿಟ್ರಲಿ ಕಾಡ್ ಥರನೇ ಇದೆ. ಹತ್ಕೊಂಡು ಎಂಜಾಯ್ ಮಾಡ್ತಾ ಹೋಗ್ಬೋದು. ಪಕ್ಕ ಕುತ್ಕೊಳ್ಳೋದಕ್ಕೆ ಕೂಡ ಜಾಗ ಇದೆ. ಸುಸ್ತಾಯ್ತು ಅಂದರೆ ಕುತ್ಕೊಂಡು ರೆಸ್ಟ್ ಮಾಡಿ ಆರಾಮಾಗಿ ಹೋಗ್ಬೋದು. ಬೆಳಗ್ಗೆನೆ ಹೋದ್ರೆ ಜನ ಕೂಡ ಕಡಿಮೆ ಇರೋದ್ರಿಂದ ನಿಮ್ಗೆ ಹತ್ತೋದಕ್ಕೂ ತುಂಬಾ ಕಷ್ಟ ಆಗಲ್ಲ. ಹೋಗ್ತಾ ಜನ ಜಾಸ್ತಿ ಆದ್ರೆ ನಿಮಗೂ ಹತ್ತುವಾಗ ಹಿಂಸೆ ಅನ್ನಿಸ್ಬೋದು. ಸೊ ಆದಷ್ಟು ಬೆಳಗ್ಗೆನೆ ಪ್ಲಾನ್ ಮಾಡ್ಕೊಂಡು ಹೋಗಿ. ಹೋಗ್ತಾ ಡಿಫಿಕಲ್ಟಿ ಸ್ಟಾರ್ಟ್ ಆಗ್ತಾ ಇದೆ. ಇಟ್ಕೊಳ್ಳೋಕೆ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ. ಬಂಡೆ ಕಲ್ಗಳ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ಅಥವಾ ತುಂಬಾ ಚಿಕ್ಕ ಜಾಗಗಳಿರುತ್ತೆ, ಅದ್ರ ಹತ್ರ ಕೂಡ ಹೋಗ್ಬೇಕಾಗತ್ತೆ. ನಿಮಗೆ ಸುಸ್ತಾದರೆ ಅಲ್ಲಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಸುಧಾರಿಸ್ಕೊಂಡು ಆರಾಮಾಗಿ ಹೋಗಿ. ನೇಚರ್ ಮಧ್ಯ ಹತ್ಕೊಂಡು ಹೋಗೋದ್ರಲ್ಲೇ ಇರೋ ಖುಷಿ ಬೇರೆ. ಈ ಖುಷಿನ ಎಂಜಾಯ್ ಮಾಡಿಕೊಂಡು ಸುತ್ತ ಪರಿಸರ ನೋಡ್ಕೊಂಡು ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿ. ಇಲ್ಲಿಂದ ನಿಮಗೆ ನಾರ್ಮಲ್ ಸ್ಟೆಪ್ ಸಿಗುತ್ತೆ. ಈ ಸ್ಟೆಪ್ಸ್ ಥ್ರೂನೇ ನೀವು ಹತ್ಕೊಂಡು ಹೋಗ್ಬೋದು. ಸ್ಟೆಪ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ಟಾಪ್ ರೀಚ್ ಆಗ್ತೀರಾ. ಇಲ್ಲಿಂದ ನಿಮಗೆ 2 ಥರ ವ್ಯೂ ಸಿಗುತ್ತೆ. ಒಂದು ಈ ರೀತಿ ನೇಚರ್ ವ್ಯೂ ಸಿಗುತ್ತೆ, ಟಾಪ್ ವ್ಯೂ ಸಿಗುತ್ತೆ. ಇದನ್ನ ನೋಡ್ಕೊಂಡು ಖುಷಿ ಪಡ್ಬೋದು.
ಇನ್ನೊಂದು ಕಡೆ ನಿಮಗೆ ಎಡಕಲ್ ವ್ಯೂ ಸಿಗುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಗೇಟ್ ಥ್ರೂ ಹೋದರೆ ನೀವು ಎಡಕಲ್ ಕೇವ್ ವ್ಯೂನ ನೋಡ್ಬೋದು. ಸ್ಟೆಪ್ ಸ್ಟಾರ್ಟ್ ಆಯ್ತು ಅಲ್ವಾ, ನಾವು ಅಲ್ಲಿಗೆ ಬರ್ಬೇಕಾದ್ರೆ ಎಂಟ್ರಿಗೆ ಲೆಫ್ಟ್ ಸೈಡ್ ಇಂದ ಬಂದಿರ್ತೀವಿ. ಎಕ್ಸಿಟ್ ಆಗ್ಬೇಕಾದ್ರೆ ನಾವು ರೈಟ್ ಸೈಡ್ ಪಾತ್ ತಗೋಬೇಕಾಗತ್ತೆ. ಅಲ್ಲಿ ಎಕ್ಸಿಟ್ ಬೋರ್ಡ್ಸ್ ಹಾಕಿರ್ತಾರೆ, ನೀವು ಅದನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದ್ರೆ ಸಾಕು. ಎಕ್ಸಿಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೆಪ್ಸೇ ಇರುತ್ತೆ. ನಾರ್ಮಲ್ ಸ್ಟೆಪ್ಸ್ ಥ್ರೂನೇ ನೀವು ಎಕ್ಸಿಟ್ ಆಗ್ಬೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದೇ ಥರ ವಿಡಿಯೋಗಳಿಗಾಗಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.